ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಇವತ್ತು ನಾನು ಮೂಲಂಗಿದು ಪರೋಟ ಮಾಡೋಣ ಅಂತ ನೋಡಿ. ಇವಾಗ ಒಂದು ಮೂಲಂಗಿ ತೊಗೊಂಡಿದ್ದೇನೆ. ಇದಂತ ಇವಾಗ ಸಿಪ್ಪೆ ತೆಗೆದು ತುರ್ಕೊಳ್ಬೇಕು. ನೋಡಿ, ಇದು ಮೂಲಂಗಿ ತೊಗೊಂಡಿದ್ದೀನಿ. ಈಗ ತುರಿತೇನೆ ಇದನ್ನು. ಇದರಲ್ಲಿ ನೀರಿನ ಅಂಶ ಇರುತ್ತೆ. ನೀವು ಹಿಟ್ಟನ್ನು ಕಲಿಸುವಾಗ ಜಾಸ್ತಿ ನೀರು ಹಾಕಬಾರ್ದು. ನೋಡಿ, ನಾನು ತುರ್ಕೊಂಡು ಆಮೇಲೆ ಹಿಟ್ಟೊಟ್ಟಿಗೆ ಕಲಿಸ್ಕೊಳ್ಬೇಕು. ಇವಾಗ ನೋಡಿ, ನಾನು ಚಪಾತಿ ಹಿಟ್ಟಿಗೆ ಕಲಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ, 1 ಸ್ಪೂನು, ಮತ್ತು ಒಂದು ಸ್ವಲ್ಪ ಉಪ್ಪು. ಇದು ನಾನೊಂದು 7-8 ಚಪಾತಿ ಮಾಡ್ತಿದ್ದೇನೆ, ಅದರಿಂದ ಅರ್ಧ ಮೂಲಂಗಿ ತುರಿದಿದ್ದೇನೆ. ನೀವು ಒಂದು 15 ಚಪಾತಿ ಮಾಡೋ ಹಾಗಿದ್ರೆ ಒಂದು ಮೂಲಂಗಿ ಬೇಕಾಗುತ್ತೆ. ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ಕಲಿಸಿದ ಮೇಲೆ ಮೂಲಂಗಿ ಇದೆಯಲ್ಲ, ಇದನ್ನು ಕೂಡ ಹಾಕ್ಕೊಳ್ಳಿ. ಇದರಲ್ಲಿ ನೀರಂಶ ಇರುತ್ತೆ ನೋಡಿ, ನಿಮಗೆ ಕಾಣುತ್ತೆ ನೀರಿದೆ. ಅದರಿಂದ ನೀರು ಹಾಕ್ಕೊಳ್ಳುವಾಗ ನೀವು ಜಾಗ್ರತೆ ನೋಡಿ ನೀರು ಹಾಕ್ಕೊಳ್ಳಿ. ಇದೇ ನೀರು ನಿಮಗೆ ಕಲಿಸ್ಲಿಕ್ಕೆ ಸಾಕಾಗುತ್ತೆ. ನೋಡಿ, ಇವಾಗ ನಾನು ಕಲಿಸ್ತಾ ಇದ್ದೇನೆ, ಕಾಣುತ್ತೆ ನಿಮಗೆ. ಎಕ್ಸ್ಟ್ರಾ ನೀರೇನು ತಗೊಳ್ಳಲ್ಲ, ಅದು ನೀರು ಇರುತ್ತೆ. ಅದು ನೀವು ಕಲಿಸ್ತಾ ಹೋಗ್ತಾ ಇರೋಗೆ ಅದು ನೀರು ಬಿಡ್ತಾ ಇರುತ್ತೆ. ಮತ್ತೆ ಮೇಲ್ಗಡೆ ನಿಮಗೆ ನೀರು ಬೇಕು ಅಂದರೆ ಮಾತ್ರ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚಪಾತಿಗೆ ಕಲಿಸ್ಕೊಂಡಿದ್ದೇನೆ. ಇದನ್ನು ಇವಾಗ ಒಂದು ಸ್ವಲ್ಪ ಇದ್ರ ಮೇಲೆ ಆಯಿಲ್ ಹಾಕಿ ಒಂದು 10-15 ನಿಮಿಷ ಹಾಗೆ ಮುಚ್ಚಿಡಬೇಕು. ಅದೇ ಸ್ವಲ್ಪ ನೆನಿಬೇಕದು. ನೆನೆದ ಮೇಲೆ ಚಪಾತಿ ಚೆನ್ನಾಗಿ ಬರುತ್ತೆ. ಇದನ್ನು ಮುಚ್ಚಿಡ್ತಿದ್ದೇನೆ. ಇವಾಗ ಇದರ ಕಾಂಬಿನೇಷನ್ ಆಗಿ ಸಿಂಪಲ್ ಒಂದು ಪಲ್ಯ ರೆಡಿ ಮಾಡ್ಕೊಳ್ತೇನೆ ನಾನು. ಮೂಲಂಗಿ ಪರೋಟಕ್ಕೆ ಕಾಂಬಿನೇಷನ್ ಆಗಿ ಒಂದು ಸಿಂಪಲ್ ಆಗಿ ತರಕಾರಿ ಎಲ್ಲ ಹಾಕಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಕ್ಯಾರೆಟು, ಆಲೂಗಡ್ಡೆ ಮತ್ತು ಬೀನ್ಸ್ ತಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನೊಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಸಿಂಪಲ್ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೇನೆ. ಆಮೇಲೆ ಮತ್ತೆ ಪಲ್ಯ ಮಾಡುವಾಗ ಉಪ್ಪು ಹಾಕ್ತೇನೆ. ಇವಾಗ ನೀರು ಹಾಕಿ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ, ಒಂದು 10-15 ನಿಮಿಷ ಆಯಿತು. ಇವಾಗ ಇದನ್ನು ಉಂಡೆಗಳು ಮಾಡಿ ಪರೋಟ ಥರ ಲಟ್ಟಿಸ್ಕೊಳ್ಬೇಕು. ಫಸ್ಟ್ ಉಂಡೆ ಮಾಡ್ಕೊಳ್ತೀನಿ ನಾನು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಇದ್ರ ಪಲ್ಯದ ಜೊತೆ, ಗ್ರೇವಿ ಜೊತೆ ಕೂಡ ತಿನ್ಬೋದು. ಮೂಲಂಗಿ ತುಂಬ ಒಳ್ಳೆಯದಲ್ಲ, ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಇಷ್ಟಿಷ್ಟು ನೋಡಿ ಉಂಡೆ ಎಲ್ಲ ಮಾಡ್ಕೊಳ್ತೀನಿ, ಲಟ್ಟಿಸ್ಕೊಳ್ತಾ ಇದ್ದೇನೆ. ನೀವು ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಆ ಥರ ಲಟ್ಟಿಸ್ಕೊಳ್ಬೇಕು. ಯಾಕಂದರೆ ಒಳಗಡೆ ಮೂಲಂಗಿ ಹಾಕಿರ್ತೀವಲ್ಲ ನಾವು, ಒಂದು ಸ್ವಲ್ಪ ನೀರಿರುತ್ತೆ. ನೀವು ಹಿಟ್ಟು ಕಲಿಸ್ಕೊಳ್ಳುವಾಗ ಜಾಸ್ತಿ ನೀರು ಹಾಕಬೇಡಿ, ಯಾಕಂದರೆ ಅದು ನೀರಿರುತ್ತೆ ಮೂಲಂಗಿಯಲ್ಲಿ. ನಾನು ಆವಾಗ ತೋರಿಸಿದೆ ನಿಮಗೆ. ಜಾಸ್ತಿ ನೀರು ಹಾಕಿದರೆ ನಿಮಗೆ ಲಟ್ಟಿಸ್ಕೊಳ್ಳಿಕ್ಕೆ ಬರಲ್ಲ. ಈ ಹಂತದಲ್ಲಿ ನೀವು ಲಟ್ಟಿಸ್ಕೊಳ್ಬೇಕು. ಇನ್ನೊಂದು ಲಟ್ಟಿಸ್ಕೊಳ್ತೇನೆ, 2 ಲಟ್ಟಿಸ್ಕೊಂಡು ನಾನು ಆಮೇಲೆ ಕಾಯಿಸೋದನ್ನು ತೋರಿಸ್ತೇನೆ. ನೋಡಿ, ಈಗ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ಕಾಯಿಸ್ತೇನೆ. ತುಂಬ ದಪ್ಪ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ತೆಳುವೇ ಇರಬೇಕು. ಕಾಯಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಹಾಕಿ, ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ 2 ಕಡೆನೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತಲ್ವ ನಿಮಗೆ ಮೂಲಂಗಿಯಲ್ಲಿ. ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಹುಳಿ ಇದ್ದರೂ ಬೆಳಗ್ಗೆ ಹುಳಿ ಮಾಡಿರ್ತೀರಲ್ಲ, ಅದ್ರ ಜೊತೆ ಕೂಡ ತಿನ್ಬೋದು. ಕಾಂಬಿನೇಷನ್ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕಾಯಬೇಕಿದು. 2 ಕಡೆನೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇನ್ನೊಂದು ಕಾಯಿಸ್ತೇನೆ ನೋಡಿ. ಬೇಗ ಕಾಯುತ್ತೆ ಇದು. ನಿಮಗೆ ಕಲ್ಲು ಕಾದಿರ್ಬೇಕಷ್ಟೇ. ಇದ್ರ ಜೊತೆ ನಾನೊಂದು ಸಿಂಪಲ್ ಆಗಿರೋ ಪಲ್ಯ ಮಾಡ್ತಾ ಇದ್ದೇನೆ ಇವತ್ತು. ಜಾಸ್ತಿ ಏನು ಮಸಾಲೆ ಹಾಕ್ದಿರ ಒಂದು 3-4 ತರಕಾರಿ ತಗೊಂಡು ಸಿಂಪಲ್ ಆಗಿ ಪಲ್ಯ ಮಾಡ್ತಾ ಇದ್ದೀನಿ. ಚಟ್ನಿ ಇದ್ರೆ ಚಟ್ನಿಯಲ್ಲಿ ಕೂಡ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮೂಲಂಗಿ ಪರೋಟ ರೆಡಿ ಆಗಿದೆ. ತುಂಬ ಸಾಫ್ಟ್ ಬರುತ್ತೆ. ನಿಮಗೆ ಕಾಣ್ತಾ ಇದೆ ಅಂದ್ಕೊಳ್ತೇನೆ. ನೋಡಿ ಎಷ್ಟು ಸಾಫ್ಟ್ ಇದೆ, ಅಷ್ಟು ಸಾಫ್ಟ್ ಇದೆ. ತುಂಬ ಸಾಫ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಪರೋಟ ಆಯಿತು, ಇಷ್ಟು ಮಾಡ್ಕೊಂಡಿದ್ದೇನೆ. ಎಷ್ಟು ಸಾಫ್ಟ್ ಬಂದಿದೆ. ಇವಾಗ ಇದಕ್ಕೊಂದು ಸೈಡ್ಗೆ ಒಂದು ಪಲ್ಯ ಮಾಡ್ಕೊಳ್ತೇನೆ. ಬನ್ನಿ, ಆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ನೋಡಿ, ಈಗ ತರಕಾರಿ ಬೇಯಿಸಿ ಇಟ್ಕೊಂಡಿದ್ದೇನೆ. ನನ್ನ ಹತ್ರ ಯಾವ ತರಕಾರಿ ಇತ್ತು ಅದನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಹತ್ರ ಇದ್ದರೆ ಬೇರೆ ತರಕಾರಿ ಇದ್ದರೆ ಹಾಕ್ಬೋದು. ಬಟಾಣಿ ಇದ್ದರೆ ಹಾಕ್ಬೋದು, ಮತ್ತು ಕ್ಯಾಬೇಜ್ ಇದ್ದರೆ ಹಾಕ್ಬೋದು, ಕಾಲಿಫ್ಲವರ್ ಇದ್ದರೆ ಹಾಕ್ಬೋದು. ಇವಾಗ ಇದಕ್ಕೊಂದು ಟೊಮೆಟೊ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಪಲ್ಯ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಇದು ತುಂಬ ಈಸಿ ಆಗಿರೋ ಪಲ್ಯ. ಜಾಸ್ತಿ ಏನು ಮಸಾಲೆ ಕೂಡ ಇಲ್ಲ, ಏನು ಹೆವಿ ಕೂಡ ಇರೋಲ್ಲ. ನಿಮಗೆ ಜೀರಿಗೆ ಹಾಕಬೇಕು. ಸ್ವಲ್ಪ ಜೀರಿಗೆ ಸ್ವಲ್ಪ ಫ್ರೈ ಆಗಬೇಕು. ಜೀರಿಗೆ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ತಾ ಇದ್ದೇನೆ. ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಟೊಮೆಟೊ ಹಾಕ್ತಾ ಇದ್ದೇನೆ.
ಟೊಮೆಟೊ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು. ಟೊಮೆಟೊ ಫ್ರೈ ಆಗ್ತಾ ಇರುವಾಗ ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಪೌಡ್ರ್ ಹಾಕ್ತೇನೆ, ಒಂದು ಅರ್ಧ ಸ್ಪೂನು. ಮತ್ತು ಒಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ತೇನೆ, ಒಂದು ಅರ್ಧ ಸ್ಪೂನು. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ, ಒಂದು ಅರ್ಧ ಸ್ಪೂನು. ತರಕಾರಿ ಬೇಯುವಾಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೆ ನಾನು. ಇವಾಗ ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಟೊಮೆಟೊ ಇವಾಗ ಮೆತ್ತಗಾಗಬೇಕು ನೋಡಿ. ಈಗ ಟೊಮೆಟೊ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ ನೀವು ಬೇಯಿಸಿ ಇಟ್ಕೊಂಡಿಲ್ಲ ತರಕಾರಿ, ಇದನ್ನು ಕೂಡ ಹಾಕಬೇಕು. ನಿಮಗೆ ಬೇಕಿದ್ರೆ ಈರುಳ್ಳಿ ಹಾಕ್ಕೊಳ್ಬೋದು, ನಾನು ಈರುಳ್ಳಿ ಇಲ್ಲಿ ಹಾಕ್ತಾ ಇಲ್ಲ. ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಒಂದ್ಸಲ ತರಕಾರಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಪಲ್ಯ. ನಿಮಗೆ ನೀರು ಬೇಕು ಅಂದರೆ ತರಕಾರಿ ಬೇಯಿಸ್ಕೊಂಡಿರೋ ನೀರು ನಾನು ಇಟ್ಕೊಂಡಿದ್ದೇನೆ. ಸ್ವಲ್ಪ ಗಟ್ಟಿ ಆದರೆ ಆ ನೀರನ್ನು ಮಿಕ್ಸ್ ಮಾಡ್ಬೋದು, ಅದನ್ನು ಬಿಸಾಡಬೇಡಿ. ಇವಾಗ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಈ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತಾಯಿದ್ದೇನೆ. ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೇವೆ ಪೌಡ್ರು. ಇದೊಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೇನೆ. ನಿಮ್ಮ ಹತ್ರ ಇಲ್ಲ ಅಂದರೆ ಖಾರದ ಪೌಡ್ರ್ ಹಾಕ್ಬೋದು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ತೇನೆ. ಸ್ವಲ್ಪ ಸಾಕು. ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೋದ್ರಿಂದ ಒಂಥರ ಫ್ಲೇವರ್ ಬರುತ್ತೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಸಿಂಪಲ್ ಆಗಿ ಮಾಡೋದು, ದಿಢೀರ್ ಅಂತ ಮಾಡ್ಬೋದು. ಇದು ನಿಮಗೆ ಜಾಸ್ತಿ ಟೈಮೇ ಬೇಡ. ಡೈರೆಕ್ಟ್ ಕೂಡ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ತರಕಾರಿ ಬೇಯಿಸ್ಕೊಳ್ಬೇಕು ಅಂತಿಲ್ಲ, ಡೈರೆಕ್ಟ್ ಕೂಡ ಮಾಡ್ಬೋದು. ಇವಾಗ ಇದಕ್ಕೊಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಹಾಕ್ಬೇಕು ಇದಕ್ಕೆ, ಆವಾಗಲೇ ಅದಕ್ಕೊಂದು ಟೇಸ್ಟ್ ಬರೋದು ಸಕ್ಕರೆ ಹಾಕಿದರೆ. ಇವಾಗ ಎಲ್ಲ ಹಾಕಿ ಒಂಥರ ಒಂದು 5 ನಿಮಿಷ ಇದು ಕುದಿಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈಗ ಇದು ಕುದೀತಾ ಇದೆ. ಕುದಿಯುವಾಗ ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಕುದಿಸಬೇಡಿ. ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ತಗೊಂಡು ಒಂದು ಸ್ವಲ್ಪ ತಗೊಳ್ಳಿ. ಅದಿಷ್ಟು ತಗೊಳ್ಳಿ ಸಾಕು. ಇಷ್ಟು ತಗೊಂಡು ಒಂದು ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಿ ಹೀಗೆ ಹಾಕಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅರ್ಧ ಟೇಸ್ಟ್ ಬರೋದೇ ಕಸ್ತೂರಿ ಮೇಥಿಯಿಂದ. ಅದು ಹಾಕಿದ ತಕ್ಷಣ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಮಿಕ್ಸೆಡ್ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಮೂಲಂಗಿ ಪರೋಟ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಮತ್ತು ಮಿಕ್ಸೆಡ್ ವೆಜಿಟೇಬಲ್ ಪಲ್ಯ ಅದು ಕೂಡ ರೆಡಿಯಾಗಿದೆ. ಚಟ್ನಿ ಇತ್ತು, ಅದನ್ನು ಕೂಡ ಹಾಕಿದ್ದೇನೆ. ಇವಾಗ ಮಕ್ಕಳು ಕಾಯ್ತಾ ಇದ್ದಾರೆ, ಸರ್ವ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ಕೊಡಿ. ಯಾವ್ದಾದ್ರು ಗ್ರೇವಿ ಇದ್ದರೆ ಗ್ರೇವಿಯಲ್ಲಿ ಕೂಡ ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಆಗ ನನ್ನ ಚಾನಲ್ ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.